ನಾಗಮ್ಮ ಮಗಳ ಮದುವೆ ತಯಾರಿ ಎಲ್ಲ ಆಯ್ತಾ? ಸೀಮಾ, ಸೀಮಾ, ಬಾಗಿಲ್ ತೆಗಿಯೇ ಸೀಮಾ. ಅಡ್ಗೆ ಮಾಡ್ತಾ ಇದ್ಯಾ? ಅದ್ ಸರಿ, ಯಾಕೆ ಅಳ್ತಾ ಇದ್ಯಾ? ಇಲ್ಲಮ್ಮ, ಅಳ್ತಾ ಇಲ್ಲ, ಅಡ್ಗೆ ಮಾಡ್ತಾ ಇದ್ದೀನಿ. ಅದ್ರ ಹೊಗೆಗೆ ಕಣ್ಣು ಉರಿತಾ ಇದೆ. ಸರಿ ಸರಿ, ನಾನು ಆಮೇಲೆ ಬರ್ತೀನಿ. ಏನೋ ತೊಂದ್ರೆಲಿದ್ದ ಕಾಣ್ತಿದೆ, ಅದನ್ನ ಅವಳು ಹೊಗೆ ಮೇಲೆ ಹಾಕ್ತಿದ್ದಾಳೆ. ಏಯ್, ಹೋಗ್ರಾಚೆಗೆ. ಓ ಕಿಟ್ಕಿ ಅಮ್ಮ, ಹೇಗಿದ್ದೀರಿ? ಗೀತಾ ಗೀತಾ, ಸೀಮಾ ಮನೆಗ್ ಹೋಗಿದ್ದೆ, ಅಳ್ತಾ ಇದ್ಲು. ಯಾಕೆಂತ ನಿನಗ್ ಗೊತ್ತಾ? ಇಲ್ವಲ್ಲ, ಅವಳು ಅಳೋದನ್ನು ನೀವೆಲ್ ನೋಡಿದ್ರಿ? ಇಲ್ಲೂ ಏನೋ ಪ್ರಾಬ್ಲಮ್ ಇದ್ದಾಗೆ ಕಾಣುತ್ತೆ. ತುಂಬಾ ದಿನಗಳಿಂದ ಅಡಿಗೆನೆ ಮಾಡಿಲ್ಲ ಅನ್ಸುತ್ತೆ. ಬಹುಶಃ ಅವಳ ಗಂಡನ ಕೆಲ್ಸ ಹೋಗಿರ್ಬೇಕು. ಗೀತಾ, ಎಲ್ಲ ಸರಿನಾ? ಊಟ ಮಾಡಿದ್ದಿ ತಾನೆ? ಒಂದ್ ವೇಳೆ ಎಲ್ಲ ಸರಿಯಾಗಿ ಇಲ್ದಿರ್ತಿದ್ರು ಖಂಡಿತವಾಗಿ ನಿಮ್ಗೆ ಹೇಳ್ತಿರ್ಲಿಲ್ಲ ಹರಟೆ ಅಜ್ಜಿ. ಆಯ್ತು, ಯಾಕೆ ಕೇಳ್ತಿದ್ದೀರಿ? ನೀನ್ ಅಡುಗೆ ಮಾಡಿದ್ದೆ ಕಂಡಿಲ್ಲ. ನಿನ್ ಗಂಡಂದೇನಾದ್ರೂ ಕೆಲ್ಸ ಹೋಯ್ತಾ? ಇಲ್ವಲ್ಲ, ಅಡ್ಗೆ ಮಾಡಿದ್ದೀನಿ. ಈಗಷ್ಟೇ ಆಯ್ತು. ಇವಳು ಕೂಡ ಇದನ್ನು ಮುಚ್ಚಿಡ್ಲು ಪ್ರಯತ್ನಿಸ್ತಿದ್ದಾಳೆ. ಎಲ್ಲ ಸರಿಯಾಗಿದೆ ಅಂತ ನಾನ್ ನಂಬ್ತೀನಿ. ಏನಾದ್ರೂ ಸರಿಯಾಗಿಲ್ದಿದ್ರೆ ನೀನ್ ನನ್ಗೆ ಹೇಳ್ಬಹುದು. ಅದ್ ಸರಿ, ಏನು ಸರಿ ಇಲ್ಲ ಇಲ್ದೆ ಅಡ್ಗೆ ಮಾಡಕ್ಕಾಗುತ್ತಾ? ಸ್ವಚ್ಛವಾಗಿರೋ ನಿನ್ನ ಅಡ್ಗೆ ಮನೆ ನೋಡಿದ್ರೆ ಎಷ್ಟೋ ದಿವಸದಿಂದ ಅಡ್ಗೆ ಮಾಡಿಲ್ಲ ಅಂತ ಕಾಣಿಸುತ್ತೆ. ಅದ್ ಸರಿ, ನಿನ್ ಗಂಡ ಮಕ್ಳು ಎಲ್ಲಿ ಕಾಣಿಸ್ತಾನಿಲ್ವಲ್ಲ? ಓ ಅದ, ಈ ಅಡ್ಗೆ ಮನೆ ಕ್ಲೀನ್ ಆಗಿರೋದ್ರಿಂದ ಆಶ್ಚರ್ಯನಾ? ಈ ಅಡ್ಗೆ ಮನೆನ ಇಡೀ ಹಳ್ಳಿಗೆ ತೋರಿಸ್ಬೋದು. ಓ, ಇಡೀ ಊರಿಗೆ ತೋರಿಸ್ಬೋದಾ? ಹೌದು, ಖಂಡಿತ ತೋರಿಸ್ಬೋದು. ಅಡಿಗೆನೆ ಮಾಡ್ದೆ ಅಡಿಗೆ ಮನೆ ಸ್ವಚ್ಛವಾಗಿಡೋದು ಹೆಮ್ಮೆ ವಿಷಯನಾ? ಆದ್ರೆ ಅಮ್ಮ, ನಾನ್ ದಿನಾಲೂ ಅಡ್ಗೆ ಮಾಡ್ತೀನಿ. ಮತ್ತೆ ಅಡಿಗೆ ಮನೆ ಯಾಕೆ ಇಷ್ಟೊಂದು ಕ್ಲೀನ್ ಆಗಿದೆ? ಯಾಕೆ ಅಂದ್ರೆ ನಾನು ಒಣಗಿರೋ ಸೌದೆ ಉಪಯೋಗಿಸ್ತೀನಿ. ತಗೋ ಗೀತಾ, ಒಣಗಿದ ಕಟ್ಟಿಗೆ. ಥ್ಯಾಂಕ್ ಯು. ನೋಡಿ, ಈ ಒಣಗಿರೋ ಸೌದೆ ಹೊಗೆ ಕಡಿಮೆ ಮಾಡುತ್ತೆ. ಹೇಗೆ? ಅರೆ ಒಣಗಿದ ಸೌದೆ ಪೂರ್ತಿಯಾಗಿ ಉರಿಯೋಲ್ಲ. ಮತ್ತೆ ನಾವು ಸ್ಮೋಕ್ಲೆಸ್ ಸ್ಟವ್ ಉಪಯೋಗಿಸೋದ್ರಿಂದ ಕಿಚನ್ ಮಸಿ ಇಲ್ಲದೆ ಕ್ಲೀನ್ ಆಗಿರುತ್ತೆ. ಅಮ್ಮ, ಹೊಟ್ಟೆ ಹಸಿತೈತೆ, ಊಟ ರೆಡಿನಾ? 5 ನಿಮಿಷ ಆಟ ಆಡ್ಕೊಂಡ್ ಬಾರೋ, ಆಗುತ್ತೆ, ಸರಿನಾ? ನೋಡಿ, ಹೊಗೆ ನಮ್ಮ ಮಕ್ಕಳ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಆದ್ರಿಂದ ಮಕ್ಕಳನ್ನ ಹೊಗೆಯಿಂದ ದೂರ ಇಟ್ಟಿದ್ದೀನಿ. ಅಮ್ಮ, ಅಡ್ಗೆ ಮನೆ ಹೊಗೆ ಇಂಡೋರ್ ಏರ್ ಪೊಲ್ಯೂಷನ್ಗೆ ಕಾರಣವಾಗುತ್ತೆ. ಇದರಿಂದಾಗಿ ನಿಮೋನಿಯಾ, ಲಂಗ್ಸ್ ಪ್ರಾಬ್ಲಮ್, ಕಣ್ಣಿನ ಕಾಯಿಲೆಗಳು ಬರುತ್ತೆ. ಓಹೋ, ಹೀಗಾಗಿ ನನ್ನ ಸಂಸಾರವನ್ನು ರಕ್ಷಿಸೋದಕ್ಕೆ ಸ್ಟವ್ ಮೇಲೆ ವೆಂಟಿಲೇಟರ್ ಹಾಕ್ಸಿದೀನಿ. ಓ, ಇಂಡೋರ್ ಏರ್ ಪೊಲ್ಯೂಷನ್ ಕಡಿಮೆ ಆಗ್ಲಿ ಅಂತ ಕಿಟಕಿ ತೆಗ್ದಿಡ್ತೀನಿ. ಅಂದ್ರೆ ಇಷ್ಟೊಂದ್ ಸ್ವಚ್ಛವಾಗಿರೋ ಅಡ್ಗೆ ಮನೆ ಬರೀ ತೋರಿಕೆಗಾಗಲ್ವಲ್ಲ? ಅಲ್ಲ ಅಲ್ಲ, ಬರೀ ಅದಕ್ಕೋಸ್ಕರ ಅಲ್ಲ. ಮತ್ತೆ ಯಾಕೆ ಯಾರಿಗೂ ನೀನ್ ಈ ವಿಷಯ ಹೇಳಿಲ್ಲ? ಯಾಕೆಂದ್ರೆ ನನ್ ಗೊತ್ತು. ಇನ್ನೊಮ್ಮೆ ನೋಡೋಣ, ನೀವು ಕೂಡ ಅಡ್ಗೆ ಮನೆ ಬಗ್ಗೆ ಹೇಗೆ ಹೆಮ್ಮೆ ಪಡಬಹುದು ಅಂತ. ಅಡ್ಗೆ ಹೊಗೆಯಿಂದ ಮಕ್ಕಳನ್ನು ದೂರವಿರಿಸಿ. ಸ್ಮೋಕ್ಲೆಸ್ ಸ್ಟವ್ ಅನ್ನೇ ಉಪಯೋಗಿಸಿ. ಚಿಮ್ನಿ ಅಥವಾ ವೆಂಟಿಲೇಟರ್ ಅನ್ನು ಅಳವಡಿಸಿ.